ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ರಹಸ್ಯಮಯವಾದಂತಹ ಅದೃಷ್ಟ ದೇವತೆಯ ಬಗ್ಗೆ ಹೇಳಲಿದ್ದೇನೆ. ಯಾಕಂದ್ರೆ ಧನುರಾಶಿಯವರ ಬಗ್ಗೆ ನನಗೆ ಬಹಳವಾದಂತಹ ಒಂದು ಪ್ರೀತಿ ವಾತ್ಸಲ್ಯ. ಯಾಕೆ ಅಂತಂದ್ರೆ ಬಹಳ ಮುಗ್ಧರು, ಬಹಳ ಉತ್ತಮರು, ಸತ್ಯವಾದ ಮಾರ್ಗದಲ್ಲಿರ್ತಕ್ಕಂಥ ಉತ್ತಮ ವ್ಯಕ್ತಿಗಳು ಅನ್ನುವ ಕಾರಣಕ್ಕೆ. ಅಂದರೆ ನೋಡಿ, ಅದೃಷ್ಟ ಅನ್ನತಕ್ಕಂಥದ್ದಿಲ್ಲದೆ ಬಹಳ ಜೀವನದಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥ ಧನುರಾಶಿಯರಿದ್ದಾರೆ. ಒಳ್ಳೆ ನಾನು ಯಾಕಾರ ಧನುರಾಶಿಯಲ್ಲೇ ಹುಟ್ಟುಬಿಟ್ನ, ಈ ರಾಶಿನೇ ಸರಿ ಇಲ್ಲ ಅನ್ಸುತ್ತೆ ಅಂತ ಹೇಳುವ ಧನುರಾಶಿಯವರು ಇದ್ದಾರೆ. ಅಂದರೆ ರಾಶಿನ ಬೈಕೊಂಡು ಪ್ರಯೋಜನ ಇಲ್ಲಪ್ಪ. ನಮ್ಮ ಅದೃಷ್ಟ ಏನಿದೆ, ಅದೃಷ್ಟ ಪಡಿಲಿಕ್ಕೆ ಏನಾಗಬೇಕು ಆ ದೇವತಾರಾಧನೆ ಆಗ್ತಾ ಇರ್ಬೇಕಷ್ಟ, ಇನ್ನೇನು ಇಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇರ್ತೇನೆ ನಾನು. ಈಗ ನೀವು ಧನುರಾಶಿಯವರಾಗಿದ್ದು ಅಥವಾ ನೀವು ಧನುರಾಶಿಯವರಾಗಿದ್ದು ನಿಮಗೇನಾದ್ರು ಈಗ ನಮ್ಮ ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅಂತ ಅನಿಸ್ತಾ ಇದ್ರೆ, ಬಾಲ್ಯದಿಂದನೇ ಅದೃಷ್ಟ ಇಲ್ಲ ಒಳ್ಳೆ, ನಮ್ಗೆ ಒಳ್ಳೆ ಎಜುಕೇಷನ್ ಸಿಗಲಿಲ್ಲ, ಬೇರೆಯವ್ರಿಗೆಲ್ಲ ಸಿಕ್ತು, ನಮ್ಮ ಬ್ರದರ್ಸ್ಗೆ ಸಿಸ್ಟರ್ಸ್ಗೆಲ್ಲ ಅದೃಷ್ಟವಶಾತ್ ಅವ್ರ ಅದೃಷ್ಟ ಚೆನ್ನಾಗಿತ್ತು, ಚೆನ್ನಾಗಿ ಓದ್ರು, ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನಂಗೆ ಓದೋಕ್ಕಾಗಲಿಲ್ಲ. ಅಥವಾ ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಜಾಬ್ ಸಿಕ್ಬಿಟ್ರು, ನನಗೆ ಅದೃಷ್ಟ ಚೆನ್ನಾಗಿಲ್ಲ, ಸೊ ಅದರಿಂದ ಒಳ್ಳೆ ಜಾಬ್ ಸಿಗಲಿಲ್ಲ. ಅವ್ರಿಗೆಲ್ಲ ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬ್ ಒಳ್ಳೊಳ್ಳೆ ಅದ್ಭುತವಾಗಿದೆ, ನಾನು ಜಾಬ್ ಸಮಸ್ಯೆ, ಜಾಬೇ ಸಿಗಲಿಲ್ಲ ಅಂತಲೋ, ಅಥವಾ ಜಾಬ್ ಸಿಕ್ಕಿದೆ, ಜಾಬ್ಗೆ ಹೋಗ್ತಾ ಇದ್ದೀನಿ, ಬಟ್ ಜಾಬಲ್ಲಿ ಯಾವುದೇ ರೀತಿ ಸ್ಯಾಲ್ರಿ ಹೈಕು, ಪ್ರಮೋಷನ್ನು, ಒಂದು ರೆಕಗ್ನೈಸೇಷನ್ ಅದೇ ಇಲ್ಲ. ಅದೃಷ್ಟ ಇಲ್ಲ ಅನ್ಸುತ್ತೆ, ಮದುವೆ ಆಗ್ತಾ ಇಲ್ಲ, ಅದೃಷ್ಟ ಇಲ್ಲ ಅನ್ಸುತ್ತೆ, ಅಥವಾ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ, ಅದೃಷ್ಟ ಇಲ್ಲ, ಮಕ್ಕಳ ಅದೃಷ್ಟ ನಮಗೆ ಇಲ್ಲ ಅನ್ಸುತ್ತೆ. ಈ ಥರ ಎಲ್ಲ ಕೆಲವಿಷ್ಟು ಇರ್ತದೆ ಸಮಸ್ಯೆಗಳು. ಅದೃಷ್ಟದ ವಿಚಾರದ ಮೇಲೆ ಬಹಳಷ್ಟು ಬೇಸರ ಇರುತ್ತೆ ಧನುರಾಶಿ ಅವರಿಗೆ. ನನಗೆ ಅದೃಷ್ಟ ಸಿಗ್ತಲ್ಲ ಜೀವನದಲ್ಲಿ, ಯಾಕೆ ಅಂತ ಗೊತ್ತಾಗ್ತಲ್ಲ. ಈ ಅದೃಷ್ಟ ರಹಸ್ಯ ಏನು ನಾ ಹೇಳೋದು, ಈ ಒಂದು ವಿಶೇಷವಾದಂತಹ ಒಂದು ವಿಧಾನವನ್ನು ನಾನು ನಿಮಗೆ ತಿಳಿಸ್ತೇನೆ, ಮಂತ್ರವನ್ನು ತಿಳಿಸ್ತೇನೆ, ಅದೃಷ್ಟ ದೇವತೆಯನ್ನು ತಿಳಿಸ್ತೇನೆ. ಅದನ್ನು ಆರಾಧನೆ ಮಾಡಿಕೊಳ್ಳಿ, ಖಂಡಿತ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಲಿದೆ. ಧನುರಾಶಿಯವರಿಗೆ ಅದೃಷ್ಟ ಕೊಡ್ತಕ್ಕಂಥ ದೇವರು ಅಂತ ಇದ್ದಾರೆ. ಸೊ ನೀವು ಅದನ್ನು ಒಂದಿಷ್ಟು ಫಾಲೋ ಮಾಡಬೇಕು. ಅಂದರೆ ಒಂದಿಷ್ಟು ಪದ್ಧತಿಗಳನ್ನು ಹೇಳ್ತೇನೆ ನಾನು, ಸಿಂಪಲ್ ಇಂದ ವಿಶೇಷ ಪರಿಹಾರ ತನಕ ಹೇಳ್ತೇನೆ. ಬಹಳ ಪ್ರಮುಖವಾಗಿ ನಾನು ಹೇಳ್ತೇನೆ, ನೀವು ಧನುರಾಶಿ ನಮಗೆ ಅದೃಷ್ಟ ಬೇಕು ಅಂತ ಆದರೆ ವಾರದಲ್ಲಿ ಒಂದು ದಿವಸ, ಭಾನುವಾರದ ದಿವಸ ಒಂದೇ ಒಂದು ಹೊತ್ತು ಉಪವಾಸ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಉಪವಾಸ ಅಂದರೆ ನಿಮಗೆ ಈ ಶುಗರು, ಬಿ ಪಿ, ಮತ್ತೊಂದು ಇನ್ನೊಂದು ಯಾವುದೋ ಸಮಸ್ಯೆ ಇರಬಾರ್ದು, ಆರೋಗ್ಯ ಚೆನ್ನಾಗಿರ್ಬೇಕು, ನಿಮ್ಮದು ಉಪವಾಸ ಮಾಡಿದ್ರೆ ಏನು ತೊಂದರೆ ಆಗಲ್ಲ ಅನ್ನುವ ರೀತಿಯ ಧನುರಾಶಿಯವರಿಗೆ ಇದು ಆಯಿತಾ. ಬೆಳಗ್ಗೆ ಎದ್ದು ಒಂದು ಹೊತ್ತು ಉಪವಾಸ ಮಾಡಿ. ಭಾನುವಾರ ದಿವಸ ಬೆಳಗ್ಗೆ, ಮಧ್ಯಾಹ್ನವೋ, ಸಾಯಂಕಾಲ ಒಂದು ಹೊತ್ತು ಉಪವಾಸ, ಒಂದೇ ಹೊತ್ತು. ಆಮೇಲೆ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ದಯವಿಟ್ಟು ಭಾನುವಾರ ದಿವಸ ನೀವು ನಾನ್ ವೆಜ್ ತಿನ್ನಬೇಡಿ. ಅದೃಷ್ಟ ಬೇಕು ಅಂದರೆ ನಾನು ಹೇಳ್ತಾ ಇರುವಂಥದ್ದು ಅದೃಷ್ಟ ದೇವತೆ ಆರಾಧನೆ ರಹಸ್ಯ ವಿಚಾರಗಳು ಹೇಳ್ತಾ ಇದ್ದೇನೆ. ನಾವು ಪ್ಯೂರ್ ವೆಜಿಟೇರಿಯನ್ಗಳೇ ನಾವು ಧನುರಾಶಿಯವರು ಅನ್ನೋದಿನರಾಗಿದ್ದರೆ ನೀವು, ಹಾಗಾದರೆ ನೀವು ಅಷ್ಟೇ, ನೀವು ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನಬೇಡಿ. ತಮೋ ಗುಣ ಪ್ರಧಾನವಾದ ಆಹಾರ ಅದು. ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಎಲ್ಲ ಭಾನುವಾರ ಸಹ ಬಿಡಬೇಕು ಧನುರಾಶಿಯವರು. ಬಿಟ್ಟುಬಿಟ್ಟು ಏನು ಮಾಡೋದು, ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೆಯಲ್ಲೇ ಕುಳಿತುಕೊಂಡಾದ್ರೂ ಪರವಾಗಿಲ್ಲ, ರವಿಗ್ರಹದ ಅಷ್ಟೋತ್ತರ ಪಠನೆ, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಬಹುದು. ವಾರಕ್ಕೊಂದು ಸಹ ಭಾನುವಾರ ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ನವಗ್ರಹ ಇರುವ ದೇವಸ್ಥಾನದಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಒಂದು ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಹಾಕಿ ಗಂಟು ಕಟ್ಟಿ ದೇವರ ಮುಂದೆ ಇಟ್ಟು ಒಂದು ಕೆಂಪು ಹೂಗಳಲ್ಲಿ ಸೂರ್ಯನಿಗೆ ಅಷ್ಟೋತ್ರ ಮಾಡಿಸಿ ಆ ಗೋಧಿಯ ಒಂದು ಗಂಟನ್ನು ಅಲ್ಲಿರುವ ಪುರೋಹಿತರಿಗೆ, ಅರ್ಚಕರಿಗೆ ಅದನ್ನು ದಕ್ಷಿಣೆ ಸಹಿತ ದಾನ ಮಾಡಿ ನಮಸ್ಕಾರ ಮಾಡಿದ್ರೂ ಆಗುತ್ತೆ. ಇಲ್ಲ ನೀವೇ ಮನೆಯಲ್ಲಿ ಆದಿತ್ಯ ಹೃದಯ ಸ್ತೋತ್ರ, ರವಿಗ್ರಹದ ಅಷ್ಟೋತ್ರ ಪಠನ ಮಾಡಿದ್ರೂ ಆಗುತ್ತೆ. ಇದೆಲ್ಲ ಅಲ್ಲದೆ ನಾನು ಆಗಲೇ ಹೇಳಿದೆ, ಒಂದು ರಹಸ್ಯಮಯವಾದಂತಹ ಮಂತ್ರವನ್ನು ಕೊಡ್ತೇನೆ ಅಂತ. ನೀವು ಧನುರಾಶಿಯವರಾಗಿದ್ದು ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹ, ದಾಂಪತ್ಯ, ಸಂತಾನ, ಆರೋಗ್ಯ, ಯಾವುದೇ ವಿಚಾರದಲ್ಲಾಗಿರ್ಬೋದು ಅದೃಷ್ಟವೇ ಇಲ್ಲ ನನ್ನ ಜೀವನದಲ್ಲಿ. ಒಂದು ಸೈಟ್ ತಗೊಳ್ಳೋ ಅದೃಷ್ಟ ಇಲ್ಲ ಗುಳೆ, ಒಂದು ಸೈಟ್ ಇದ್ರೆ ಒಂದು ಮನೆ ಕಟ್ಕೊಳ್ಳೋ ಅದೃಷ್ಟ ಇಲ್ಲ ಗುಳೆ, ಒಂದು ಕಾರ್ ತಗೊಳ್ಳೋ ಅದೃಷ್ಟ ಇಲ್ಲ, ಒಂದು ಬೈಕ್ ತಗೊಳ್ಳೋ ಅದೃಷ್ಟ ಇಲ್ಲ, ಒಳ್ಳೆ ಮೊಬೈಲ್ ತಗೊಳ್ಳೋ ಅದೃಷ್ಟ ಇಲ್ಲ. ನನ್ನ ದುರದೃಷ್ಟವೂ ಅರ್ಥ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡುವ ಯಾವುದೇ ಧನುರಾಶಿಯವರಾಗಿರಲಿ, ಯಾವ ಅದೃಷ್ಟ ಇಲ್ಲದೆ ನಿಮಗೆ ಏನೇ ಸಿಗ್ತಾ ಇಲ್ಲ ಅಂತ ದುಃಖ ಪಡ್ತಾ ಇಲ್ಲ. ನನಗೆ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಈ ಮಂತ್ರವನ್ನು ನೀವು ವಾರಕ್ಕೊಂದು ದಿವಸ ಭಾನುವಾರ ಬೆಳಗ್ಗೆ ಸ್ನಾನ ಆದ ನಂತರ ದೇವರ ಮೇಲೆ ಕೂತ್ಕೊಂಡು 336 336 ಬಾರಿ ಇದರ ಜಪವನ್ನು ಮಾಡಬೇಕು. ನನಗೆ ಈ ವಿಡಿಯೋನ ಹೇಳ್ತೇನೆ, ಡಿಸ್ಕ್ರಿಪ್ಷನ್ ಹಾಕ್ತೇನೆ, ಸ್ಕ್ರೀನ್ ಮೇಲೂ ಆ ಮಂತ್ರವನ್ನು ಹೇಳ್ತೇನೆ. ನಿಮಗೆ ಅದೃಷ್ಟವನ್ನು ಕೊಡುವಂತಹ ಧನುರಾಶಿಯವರಿಗೆ ಅದೃಷ್ಟವನ್ನು ಕೊಡ್ತಕ್ಕಂತಹ ಒಂದು ಅದೃಷ್ಟ ದೇವತಾ ಮಂತ್ರ. ನೆನ್ಪಿಟ್ಕೊಳ್ಳಿ ಇದನ್ನ, ಓಕೆನಾ? ತಾತ್ಸಾರ ಮಾಡಬೇಡಿ. ಸೊ ಸ್ಕ್ರೀನ್ ಮೇಲೆ ಇವಾಗ ಅದೇ ಮಂತ್ರ ಬರ್ತದೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ. ವ್ಯಾಕರಣ ಶುದ್ಧವಾಗಿ ಅದನ್ನು ಬರ್ಕೊಳ್ಳಿ, ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು. ಹ್ರಸ್ವ, ದೀರ್ಘ, ಅಲ್ಪ ಪ್ರಾಣ, ಮಹಾಪ್ರಾಣ, ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ, ಆಯಿತಾ? ಆ ಮಂತ್ರವನ್ನು ಶುದ್ಧವಾಗಿ ಹೇಳಿದ್ರೆ ಮಾತ್ರ ಕೆಲಸ ಮಾಡುತ್ತೆ. ತಪ್ಪು ಮಂತ್ರ ಜಪ ಮಾಡಿದ್ರೆ ಕೆಲಸ ಮಾಡಲ್ಲ,
ಆಯ್ತಲ್ವಾ? ಸೊ ಆದ್ರಿಂದ ಸರಿಯಾಗಿ ಕೇಳಿಸ್ಕೊಳ್ಳಿ, ಮಂತ್ರವನ್ನ ಈಗ ಹೇಳಲಿದ್ದೇನೆ. ಓಂ ನಮೋ ಭಗವತೆ ಆದಿತ್ಯಾಯ ಕಶ್ಯಪನಂದನಾಯ ಅದಿತಿಸುತಾಯ ಗೃಹಪತಯೇ ಮಮ ಭಾಗ್ಯ ಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಆದಿತ್ಯಾಯ ಕಶ್ಯಪನಂದನಾಯ ಅದಿತಿಸುತಾಯ ಗೃಹಪತಯೇ ಮಮ ಭಾಗ್ಯ ಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಅದಿತಿನಂದನಾಯ ಓಂ ನಮೋ ಭಗವತೆ ಆದಿತ್ಯಾಯ ಕಶ್ಯಪನಂದನಾಯ ಅದಿತಿಸುತಾಯ ಗೃಹಪತಯೇ ಮಮ ಭಾಗ್ಯ ಪ್ರದಾತ್ರೇ ನಮಃ. ವೀಕ್ಷಕರೇ, ಇದು ವಿಶೇಷವಾದಂತಹ ನಿಮಗೆ ಧನುರಾಶಿಯವರಿಗೆ ಅದೃಷ್ಟವನ್ನ ಕೊಡ್ತಕ್ಕಂತಹ ರಹಸ್ಯಮಯವಾದಂತಹ ಮಂತ್ರ. ಈ ಮಂತ್ರವನ್ನ ನೀವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಇಷ್ಟೊತ್ತು ಬಂದು ಹೋಯಿತು. ಸೊ ಈ ಮಂತ್ರವನ್ನ ನೀವು ದಯವಿಟ್ಟು ಪ್ರತಿ ಭಾನುವಾರ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ 336 336 ಅಷ್ಟು ಬಾರಿ ಜಪ ಮಾಡಿ. ಮೊದಲು ಬರ್ಕೊಂಡು ಬಯಾಟ್ ಮಾಡ್ಕೊಳ್ಳಿ, ತಪ್ಪಿಲ್ಲದೇನೆ ಕೇಳಿಸ್ಕೊಳ್ಳಿ ನಾನು ಸರಿಯಾಗಿ ಹೇಳ್ತಾ ಇದ್ದೀನ ಇಲ್ವಾ ಅಂತ, ಆಯ್ತಾ? ಇದಿಷ್ಟು ಒಂದು ಕಡೆ. ಇನ್ನು ಕೆಲವರು ಇರ್ತಾರೆ, ನಾವು ಭಾನುವಾರದ ಆಹಾರ ಪದ್ಧತಿಯನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಅಥವಾ ಅಷ್ಟೊತ್ತು ಕೂತ್ಕೊಂಡು ನಮಗೆ ಜಪ ಗೀಪ ನಮ್ಗೆ ನಾಲ್ಗೇನೆ ತಿರ್ಗಲ್ಲ, ನಮ್ಮ ಕೆಲವೆಲ್ಲ ಆಗಲ್ಲ ಗುರುಳೆ. ಅದೃಷ್ಟ ಬರಬೇಕು ನಮಗೆ. ಸಿಂಪಲ್ ಆಗಿ ಏನಾದ್ರು ಒಂದಿಷ್ಟು ಹೇಳ್ರಿ ಅಂತಂದರೆ ಅದಕ್ಕೆ ಒಂದು ಮಂತ್ರ ಇದೆ, ಇನ್ನೊಂದು ಮಂತ್ರ ಇದೆ. ಅದನ್ನು ನೀವು ಹೇಳ್ಕೊಳ್ಳೋದಲ್ಲ, ನೀವು ಕೇಳಿಸ್ಕೊಳ್ಳುವಂಥದ್ದು. ಓಂ ಯೋ ಮಾ ಅಗ್ನೆ ಭಾಗಿನಗಂ ಸಂತಮತ ಭಾಗಂಚಿಕೀರಶತಿ ಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯ ದೇವತಾಯೈ ನಮಃ. ಈ ಮಂತ್ರವನ್ನೆಲ್ಲೋ ಕೇಳಿಸ್ಕೊಂಡಂಗೆ ಆಗಿರ್ಬೋದು. ರೆಗ್ಯುಲರ್ ಆಗಿ ನಾನು ವಿಡಿಯೋಗಳು ನೋಡ್ತಾ ಇರೋರ್ಗಾದ್ರೆ ಈ ಮಂತ್ರವನ್ನು ನಾನು ಆದಿಯಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ್ತೀನಿ. ಇದು ಭಾಗ್ಯವನ್ನ ಕೊಡ್ತಕ್ಕಂಥ, ಅದೃಷ್ಟವನ್ನ ಕೊಡ್ತಕ್ಕಂಥ ಭಾಗ್ಯ ಸೂಕ್ತದ ಒಂದು ತುಣುಕು. ಇಡೀ ಭಾಗ್ಯ ಸೂಕ್ತ ಮಂತ್ರ ಈ ವಿಡಿಯೋದಲ್ಲಿ ನಾನು ಇವಾಗ ಹೇಳಲಿದ್ದೇನೆ. ಆ ಮಂತ್ರವನ್ನ ಪ್ರತಿದಿನ, ಇದು ಭಾನುವಾರ ಅಲ್ಲ, ಪ್ರತಿದಿನ ಧನುರಾಶಿಯರ ಬೆಳಗ್ಗೆ ಎದ್ದು 3 ಬಾರಿ ಕೇಳಿಸ್ಕೊಂಡ್ರೆ ಸಾಕು. ಖರ್ಚೇನಿಲ್ಲ, ಬರೀ ಕೇಳಿಸ್ಕೊಳ್ಳೋದು. ಕೇಳಿಸ್ಕೊಂಡ್ರು ಸಾಕು, ನಿಮಗೆ ಭಾಗ್ಯೋದಯ, ಜೀವನದಲ್ಲಿ ಅದೃಷ್ಟ ಬರ್ತದೆ. ನೀವೊಂದು 10 100 ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಧನುರಾಶಿಯವರು ಆ ಮಂತ್ರವನ್ನು ಕೇಳಿಸ್ಕೊಂಡು ಅದೃಷ್ಟವನ್ನು ಪಡೀಲಿ. ನೀವು ಅವರ ಪಾಲಿನ ಅದೃಷ್ಟ ದೇವತೆ ಆಗಿ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅಲ್ವಾ? ಸೊ ಅದರಿಂದ ಆ ಒಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ಭಾಗ್ಯ ಸೂಕ್ತ ಆ ಮಂತ್ರವನ್ನ ಕೇಳಿಸ್ಕೊಳ್ಳಿ. ಇನ್ನೂ ಪವರ್ಫುಲ್ ಆಗಬೇಕು ಅಂದ್ರೆ ಅದೇ ಭಾಗ್ಯ ಸೂಕ್ತ ಮಂತ್ರವನ್ನು ಬಳಸಿ ಹೋಮವನ್ನು ಮಾಡ್ತಾ ಇದ್ದೇವೆ. ಭಾಗ್ಯ ಸೂಕ್ತ ಮಂತ್ರ ಹವನವನ್ನ ಮಾಡ್ತಾ ಇದ್ದೇವೆ. ಜನವರಿ 13ನೇ ತಾರೀಕು ಹುಣ್ಣಿಮೆಯ ದಿವಸ ಮಾಡಿ ನಿಮಗೆಲ್ಲರಿಗೂ ಸಹ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಇದೊಂದು ಪ್ಯಾಕೇಜ್ ತರ ಕಳಿಸ್ಕೊಡ್ತೇವೆ. ಇದರಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ಒಂದು ಕಂಕಣ ಇರುತ್ತೆ. ಭಾಗ್ಯ ಸೂಕ್ತ ಮಂತ್ರ ಇನ್ನು ಹಲವಾರು ಹೋಮಗಳಲ್ಲಿ ಅಭಿಮಂತ್ರಣೆ ಆದ ಕಂಕಣ ಧಾರಣೆಯು ಕೈಯಲ್ಲಿ ಇದನ್ನ ಕಂಕಣವನ್ನು ಧರಿಸಬೇಕು. ನೀವು ಪ್ರತಿಯೊಬ್ಬ ಧನುರಾಶಿಯವರು ನಿಮ್ಮ ಹೆಸರು ಸಂಕಲ್ಪ ಮಾಡಿಸ್ಕೊಂಡು ನೀವು ಇದು ಕಂಕಣವನ್ನು ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಧನುರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸಪ್ ಮಾಡಿಕೊಂಡು ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳ ಭಸ್ಮವನ್ನ ನಾನು ನಿಮಗೆ ಕಳಿಸ್ಕೊಡ್ತೇನೆ. ನೋಡ್ಬೋದು ಎಲ್ಲಾ ಹೋಮಗಳು, ಹಲವಾರು ಹೋಮಗಳಿದೆ. ಯಾಕೆಂದ್ರೆ ಈ ಅದೃಷ್ಟ ಇಲ್ಲದೆ ಇರಲಿಕ್ಕೆ ಈಗ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹಿನ್ನಡೆ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಹಿನ್ನಡೆ ಇತ್ಯಾದಿ ಹಲವಾರು ಕಾರಣಗಳಿಗೆ ಅದೃಷ್ಟ ಜೊತೆಗೆ ಕಾಳಸರ್ಪ ಯೋಗ ದೋಷವೂ ಕಾರಣ ಆಗುತ್ತೆ. ಅದ್ರ ಬಗ್ಗೆ ಸಪ್ರೇಟ್ ಆದ ವಿಡಿಯೋ ಮಾಡ್ತೀನಿ, ಕಾಳಸರ್ಪ ದೋಷ ಅಂದ್ರೆ ಏನು, ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ. ಸೊ ಅದು ಕೂಡ ಕಾರಣವಾಗುತ್ತೆ. ಆದ್ರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಭಾಗ್ಯ ಸೂಕ್ತ ಹೋಮ, ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಿಮಗೆ ಏನು ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆ ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗಿನ್ ಅನ್ನುವ 2 ನಾಗಬಿಂಬಗಳನ್ನು ಕೊಡ್ತಾ ಇದ್ದೇವೆ. ಕಾಳಸರ್ಪ ಯೋಗ ದೋಷ ಅಂದ್ರೆ ನಾಗಿನ್ ಬರಬೇಕಾದ್ರಲ್ಲಿ, ಅದರಿಂದ ಈ ನಾಗಿನ್ ಅನ್ನುವ 2 ನಾಗಬಿಂಬಗಳನ್ನು ಕೊಡ್ತಾ ಇದ್ದೇವೆ. ಇದನ್ನ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ಏನು ಕಳಿಸ್ಕೊಡ್ತೇವೆ. ಕಂಕಣದಾನವನ್ನು ಕೈಲಿ ಕಟ್ಕೊಳ್ಳಿ. ಎಲ್ಲ ಹೋಮದ ಭಸ್ಮ, ನಾಗಾರಾಧನಷ್ಟನ್ನು ಹಣೆಯಲ್ಲಿ ಇಟ್ಕೊಳ್ಳಿ. ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗಿನ್ ಏನು ಕಳಿಸ್ಕೊಡ್ತೀವಲ್ಲ, ಇದನ್ನ ಅಂಗೈಯಲ್ಲಿ ಇಟ್ಕೊಂಡು ಮನೆ ಹತ್ರ ಇರುವ ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್ ಸೇರಿಸ್ಕೊಂಡು ಹಿಂಗೆ ತಲೆಗೆ ಒಂದು 6 ಬಾರಿ ನಿವಾಳಿಸ್ಕೊಂಡು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ಅಷ್ಟೇ, ಸಿಂಪಲ್ ಇದಲ್ವಾ?
ನಾಗಿನ ಬಿಂಬ ನಿಮ್ಮ ಹೆಸರಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಆಯಿತು. ನಿಮ್ಮ ಕೈಯಾರೆ ನೀವು ನಾಗ ಬಿಂಬಗಳ ಸಮರ್ಪಣೆಯನ್ನು ಮಾಡಿದ್ರಿ, ಕೈಯಲ್ಲಿ ಕಂಕಣ ಧಾರಣೆ ಆಯಿತು. ಇದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಲಾಕರ್ ಅಲ್ಲಿ ಇಟ್ಕೊಳ್ಬಹುದು, ಪರ್ಸಲ್ಲಿ ಇಟ್ಕೊಳ್ಬಹುದು, ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಅಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು. ಈ ಒಂದು ವಿಶೇಷವಾದ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ಹುಣ್ಣಿಮೆ ಸೋಮವಾರದ ದಿವಸ ಜನವರಿ 13ನೇ ತಾರೀಕು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಈ ಒಂದು ಕಾಯಿನ್ ಅನ್ನು ನಿಮಗೆ ಕೊಡ್ತಾ ಇದ್ದೇವೆ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ. ಇದ್ರ ಬಗ್ಗೆ ಸಪರೇಟ್ ವಿಡಿಯೋಗಳು ಮಾಡಿ ಹೇಳ್ತಾರೆ. ಸೊ ಅದರಿಂದ ಒಂದು ಸಂಕಲ್ಪ ಸೇವೆಯಲ್ಲಿ ಇಷ್ಟೆಲ್ಲ ಹೋಮಗಳಾಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಜನವರಿ 13ಕ್ಕೆ ಹೋಮ ಅಂದ್ರೆ 14ನೇ ತಾರೀಕು ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಟ್ಬಿಡ್ತೇವೆ. ಬೆಂಗಳೂರಲ್ಲೇ ಇದ್ದೀರಾ ಅಂತಂದ್ರೆ 15-16ನೇ ತಾರೀಕಿಗೆ ಸಿಗ್ಬಹುದು. ಬೆಂಗಳೂರಿಂದ ಸ್ವಲ್ಪ ದೂರ ಇದ್ದೀರಾ ಅಂದ್ರೆ ಸ್ಪೀಡ್ ಪೋಸ್ಟ್ ಒಂದು 3-4 ದಿವಸ ಒಳಗೆ ನಿಮ್ಮ ಕೈಲಂತೂ ಸಿಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಭಾಗ್ಯ ಸೂಕ್ತ ಮಂತ್ರವನ್ನು ಈಗ ನಾನು ಹೇಳಲಿದ್ದೇನೆ, ಅದನ್ನು ಡೈಲಿ 3 ಬಾರಿ ಕೇಳಿಸ್ಕೊಂಡ್ರು ಕೂಡ ಸಾಕು, ನಿಮಗೆ ಪರಿಹಾರ ಆಗುತ್ತೆ. ಸೊ ಅದರಿಂದ ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಲಿ. ಇನ್ನು ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಅದೃಷ್ಟ ಬರಲಿ, ಎಲ್ಲರಿಗೂ ಸಹ ಗೊತ್ತಾಗಲಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಜೀವನದಲ್ಲೂ ಅದೃಷ್ಟ ಬರಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಈ ಚಾನಲನ್ನು ಯೂಟ್ಯೂಬ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಭಾಗ್ಯ ಸೂಕ್ತ ಮಂತ್ರದ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿದ್ದೇವೆ. ದಯವಿಟ್ಟು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನಿತ್ಯ ಭಾಗ್ಯ ಸೂಕ್ತವನ್ನ ಯಾವಾಗಲೂ ಸಹ ಕೇಳ್ತಾ ಇರಬಹುದು. ಧನ್ಯವಾದಗಳು. ನಮಸ್ಕಾರ.